ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೇಷ ರಾಶಿಯವರ ಜೂನ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಮೇಷ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಅಂಟಿಲ್ ಏನು ಹೇಳ್ತೀವಿ ನಾವು, ಎನರ್ಜಿ ಶಿಫ್ಟ್ಸ್ ಅಂತ ಹೇಳ್ತೀವಿ, ಥಿಂಗ್ಸ್ ಡನ್. ಕೆಲವೊಂದು ಸರ್ತಿ ಪ್ಲ್ಯಾನೆಟ್ರಿ ಕಂಡೀಷನ್ಸು ಇರುತ್ತೆ. ಎಂಪ್ರೆಸ್ ಈಸ್ ಸಕ್ಸಸ್ಫುಲ್ ಕಾರ್ಡ್ ಅಂತ ಹೇಳ್ತೀವಿ ಟ್ಯಾರೋ ರೀಡಿಂಗಲ್ಲಿ ಹೇಳೋದಾದರೆ. ಓನ್ಲಿ ಮೀನ್ಸ್ ಇನ್ ಮೆಟೀರಿಯಲಿಸ್ಟಿಕ್ ಸಕ್ಸಸ್ ಅಂತ ಹೇಳ್ತೀವಿ. ನೀವು ಮನೆ ತೊಗೊಳ್ಳೋದಾಗಿರ್ಬೋದು, ಕಾರ್ ತೊಗೊಳ್ಳೋದಾಗಿರ್ಬೋದು, ಸಮಥಿಂಗ್ ರೀಲೊಕೇಶನ್ ಆಗಿರ್ಬೋದು, ಆ ಥರ ಟ್ರಾನ್ಸ್ಫಾರ್ಮೇಷನ್ಸ್ನ ನಾನು ಹೇಳ್ತೀನಿ. ಬಟ್ ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಇನ್ ಕೇಸ್ ಮಾರ್ಸ್ ಇನ್ ದಿ ಫಸ್ಟ್ ಹೌಸ್ ಯಾರಿಗಿದ್ದಾನೆ, ಇನ್ ಜನರಲ್ ಹೇಳ್ತಾ ಇದ್ದೀನಿ ನಾನು, ಮೇಷರಾಶಿಯವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಮಾರ್ಸ್ ಇನ್ ಫಸ್ಟ್ ಹೌಸ್ ಅಂತ ತೊಗೊಂಡ್ರೆ ನಾವು 10 ಆಫ್ ವಾಂಡ್ಸ್ ಸೆಕೆಂಡ್ ಕಾರ್ಡ್ ಬಂದಿರೋದ್ರಿಂದ ಇಂಪೇಷನ್ಸ್, ಏನೋ ಒಂದು ಆಗಬೇಕು, ಯಾವಾಗ ಆಗುತ್ತೆ ಅವ್ರಿಗೆ ಎಸ್ ಹೇಳಿ, ನನ್ನ ಕಡೆನೇ ಹೇಳಿ. ಮೇ ಬಿ ಯಾರನ್ನೂ ಪ್ರಪೋಸ್ ಮಾಡಬೇಕು, ಒಂದು ಟೈಮ್ ಅಂತ ಇದೆ, ಅಥವಾ ಅವ್ರು ನಂಗೆ ಯೋಚನೆ ಮಾಡಿ ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ, ಆ ಟೈಮ್ ಯಾವಾಗ ಬರುತ್ತೆ, ಆ ಥರ ಇಂಪೇಷನ್ಸ್. ಏನೋ ಒಂದು ಮೂವ್ ಆಗಬೇಕು, ಏನೋ ಒಂದು ಜಾಬ್ ಆಫರ್ ಲೆಟ್ರ್ ಬರಬೇಕು, ಆ ಕಡೆಯಿಂದ ಏನೋ ಒಂದು ಮೆಸೇಜ್, ಏನೋ ಒಂದು ಇನ್ಫಾರ್ಮೇಷನ್ ಬರಬೇಕು. ತುಂಬ ಚಡಪಡಿಕೆ ಕಾಡಿಸೋ ಅಂಥ ಚಾನ್ಸಸ್ ಇದೆ. ಜುಪಿಟರ್ ಗೋಯಿಂಗ್ ಟು ಆ್ಯಕ್ಟಿವೇಟೆಡ್ ಅಂತ ಹೇಳ್ತೀವಿ ನಾನು. ರೈಟ್ ನೌ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದೆ ನಿಮ್ಮ ಮೇಲೆ ಅಂತ ಹೇಳುತ್ತೆ, ಮೇಷರಾಶಿಯವ್ರ ಮೇಲೆ. ಪೀಸ್ ಆಫ್ ಮೈಂಡ್ನ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಥರ್ಡ್ ಕಾರ್ಡ್ 7 ಆಫ್ ವಾಂಡ್ಸ್ ಬಂದಿದೆ. ಅದರ್ ಪೀಪಲ್ ಔಟ್ ದೇರ್, ನಿಮ್ಮ ಸರೌಂಡಿಂಗ್ನಲ್ಲಿ ಯಾರಿದ್ದಾರೆ ಅವರು ನಿಮ್ಮನ್ನು ಕೆಲವೊಂದು ವಿಷಯಕ್ಕೆ ಸ್ಟಾಪ್ ಮಾಡ್ಬೋದು. ಇದನ್ನು ಮಾಡಬೇಡ, ಇದಕ್ಕೆ ಹೇಳಬೇಡ, ಎಸ್ಸು, ಆ ಥರ ಈ ಥರ ಹೇಳ್ಬೋದು ಅವ್ರು ಅಂತ ಹೇಳ್ಬೋದು. ಫೋರ್ತ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದೇನು ಹೇಳ್ತೀವಿ, ಕಮ್ಯಾಂಡಿಂಗ್ ಟೈಮ್ ಅಲ್ಲ ಅಂತ ಹೇಳ್ತೀನಿ ವೀಲ್ ಆಫ್ ಫಾರ್ಚೂನ್ ಬರೋದ್ರಿಂದ. ಸೊ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಅಷ್ಟೇ, ಎದುರುಗಡೆ ಪರ್ಸನ್ ಏನು ಹೇಳ್ತಾರೆ ಒಂದೊಂದು ಸರ್ತಿ ನಾವು ಅದಕ್ಕೆ ಒಪ್ಕೊಂಡಿಲ್ಲ ಅಂದರೂ ಕೂಡ ಎಸ್ ಹೇಳಬೇಕಾಗುತ್ತೆ. ಆ ಥರ ಸಿಚುವೇಶನ್ಸ್ ನಿಮಗೆ ಬರ್ಬೋದು. ಮಾರ್ಸ್ ಇನ್ 7th ಹೌಸ್ ಯಾರಿಗಿದ್ದಾನೆ, ಸೊ ಲಕ್ ಈಸ್ ಟರ್ನಿಂಗ್ ಯುವರ್ ಸೈಡ್ ಸ್ಲೋಲಿ ಅಂತ ಹೇಳ್ತೀನಿ. ಸಡನ್ಲಿ ಲಕ್ ಚೇಂಜ್ ಆಗೋಲ್ಲ. ಕೆಲವೊಂದು ಕಾಂಪ್ರಮೈಸಸ್ನ ನೀವು ಲೈಫಲ್ಲಿ ಮಾಡಿಕೊಂಡ್ರೆ ಲಕ್ ಈಸ್ ಯುವರ್ ಸೈಡ್ ಅಂತ ಹೇಳ್ಬೋದು. ಏನು ಅಂದರೆ ಕೆಲವ್ರಿಗೆ ತುಂಬ ಜನ ಇರ್ತಾರೆ ನೋಡಿ ರಿಲೇಷನ್ಶಿಪ್ಪಲ್ಲಿ, ತುಂಬ ಜನ ಅಟ್ರಾಕ್ಟೆಡ್ ಇರ್ತಾರೆ ನಿಮಗೆ, ಬಟ್ ಯು ಆರ್ ಅಟ್ರಾಕ್ಟೆಡ್ ಟು ಓನ್ಲಿ ಒನ್ ಪರ್ಸನ್ ಅಂತ ಹೇಳ್ಬೋದು. ಅವ್ರು ನಿಮಗೆ ಎಷ್ಟೇ ಈಗೋಸ್ಟಿಕ್ ಆಗಿರಲಿ, ಎಷ್ಟೇ ನಾರ್ಸಿಸಿಸ್ಟ್ ಅಂತ ಹೇಳ್ತೀವಲ್ವ, ಆ ಥರ ಇದ್ದರೂ ಪರವಾಗಿಲ್ಲ, ಕೆಲವ್ರಿಗೆ ಅವರೇ ಬೇಕಾಗಿರುತ್ತೆ. ಆ ಥರ ಸ್ಲೋಲಿ ಏನು ಹೇಳ್ತೀರಾ, ಮೇಷರಾಶಿಯವರು 7.5 ಎಂಟರ್ ಮಾಡಿದ್ದೀರಾ ನೀವು ಅಂತ ಹೇಳ್ಬೋದು. ನಿಮಗೆ ಈ ವರ್ಷ ಚೆನ್ನಾಗಿದೆ ಮೇಷರಾಶಿಯವ್ರಿಗೆ, ಏನೂ ಪ್ರಾಬ್ಲಮ್ ಇಲ್ಲ 7.5 ಅಂತ ಹೇಳಿದರೂ ಕೂಡ ಸಮ್ಟೈಮ್ಸ್ ರಾಹು ಇನ್ 11th ಹೌಸ್ ಕೆಲವೊಂದು ಸರ್ತಿ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ಬೋದು ಲೈಫಲ್ಲಿ. ಕೆಲವೊಂದು ಸರ್ತಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಲವ್ ಲೈಫಲ್ಲೂ ಕೂಡ. ಸಡನ್ನಾಗಿ ಥಿಂಗ್ಸ್ ಚೇಂಜ್ ಆಗ್ಬೋದು. ಬಟ್ ಗ್ರೇಟ್ ಫಾರ್ಚೂನ್ ಆ್ಯಂಡ್ ಲಕ್ ಹೇಳ್ತೀನಿ ನಾನು, ಬಿಕಾಸ್ ಆಫ್ ಸ್ಟಾರ್ ಕಾರ್ಡ್ ಇದೆ. ಜಾಬ್ ಪ್ರಮೋಷನ್ ಹೇಳ್ತೀನಿ, ಫಾರಿನ್ ಲ್ಯಾಂಡ್ ಜಾಬಲ್ಲಿ ಯಾವುದಾದ್ರೂ ಜಾಬ್ ಸಿಗ್ಬೋದು ನಿಮಗೆ. ಬಟ್ ಸಮ್ಮನ್ ವಿಲ್ ಆಸ್ಕ್ ಅಪಾಲಜಿ ಅಂತ ಹೇಳ್ತೀನಿ ನಾನು. ಮೇ ಬಿ ಮೆಸೇಜಲ್ಲಿ ನಿಮಗೆ ಕ್ಷಮೆ ಕೇಳ್ಬೋದು, ಅಥವಾ ನೀವು ಯಾರಿಗಾದ್ರೂ ಸಾರಿ ಕೇಳಬೇಕಾಗಿದೆ, ಕನ್ಫೆಸ್ ಮಾಡ್ಕೊಳ್ಬೇಕಾಗಿದೆ, ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಅದನ್ನು ಹೇಳ್ಕೊಳ್ಬೇಕಾಗಿದ್ರೆ ಖಂಡಿತವಾಗ್ಲೂ ನೀವು ಹೇಳ್ಕೊಬೋದು ಅಂತ ಹೇಳ್ತೀನಿ. ಸೊ ಅರ್ನಿಂಗ್ಸ್ ಅಂತ ಹೇಳ್ಬೋದು, ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಟೈಮ್ ಇದೆ ಅಂತ ಹೇಳ್ತೀನಿ. ಲವ್ ಲೈಫಲ್ಲಿ ಇಲ್ಲ ಅಂತ ಅಲ್ಲ, ಎಂಪ್ರೆಸ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಲವ್ ಲೈಫ್ ರಿಲೇಷನ್ಶಿಪ್ಪಲ್ಲೂ ಒಳ್ಳೆ ಟೈಮ್ ಇದೆ. ಥಿಂಗ್ ಈಸ್ ಲೈಕ್, ಕೆಲವೊಮ್ಮೆ 7.5 ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಫೇಸಲ್ಲಿ ಅಂದರೆ ಮನುಷ್ಯ ತುಂಬ ಈಗೋಸ್ಟಿಕ್ ಆಗ್ತಾನೆ. ಏನು ಹೇಳ್ತೀವಿ ನಾವು, ನಾನು ಯಾಕೆ ನನ್ನ ಈಗೋ ಡೌನ್ ಮಾಡಲಿ, ನಾನು ಗ್ರೇಟು, ನಾನು ಹಾಗೆ, ನಾನು ಜಾಬ್ ಮಾಡ್ತಾಯಿದ್ದೀನಿ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನಾನು ಆ ಥರ, ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಈ ಥರ ಎಲ್ಲ, ನಾನು ವೆಲ್ ಎಜುಕೇಟೆಡ್ ಇದ್ದೀನಿ, ನಾನು ಗೋಲ್ಡ್ ಮೆಡಲಿಸ್ಟ್ ಇದ್ದೀನಿ. ಕೆಲವೊಂದು ಸರ್ತಿ ಕೆಲವ್ರಿಗೆ ಆ ಥಾಟ್ಸ್ನ ತಂದುಕೊಡ್ತಾನೆ ಶನಿ.
ಬಟ್ ಆ ಟೈಮಲ್ಲಿ ನಾವು ತೊಗೊಳ್ಳೋ ರಾಂಗ್ ಡಿಸಿಷನ್ಸ್ನಿಂದ ನಿಮ್ಗೆ ಗೊತ್ತಿದೆ ಸಾಡೆ ಸತಿ ನಡೆಯುವಾಗಲೇ ಕೆಲವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಮ್ಯಾರಿಡ್ ಆಗಿದ್ದರೆ ಡಿವೋರ್ಸ್ನೂ ಮಾಡಿಸ್ಬಿಡ್ತಾನೆ. ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಫೇಸ್ ಇದೆ, ಇನ್ ಕೇಸ್ ನೀವು ಮದುವೆ ಆಗಿದ್ದೀರಾ ಅಂದರೆ ಹೊಂದಾಣ್ಕೊಂಡು ಹೋಗೋದನ್ನು ಕಲೀರಿ. ಈ 7 ವರ್ಷ ಏನಿದೆ ಅಂದರೆ ಎಷ್ಟು ನೀವು ಈಗೋ ಡೌನ್ ಮಾಡ್ತೀರಾ. ಸಮರ್ಪಣೆ ಭಾವನೆ ಅಂತ ಹೇಳ್ತೀವಿ ನೋಡಿ, ಎಲ್ಲ ದೇವ್ರ ಮೇಲೆ ಬಿಟ್ಬಿಡೋದು. ನೀವೇನೇ ತಪ್ಪು ಮಾಡಿದರೂ ದೇವರೇ ಮಾಡಿಸ್ತಾ ಇದೆಯಾ ಆ ಥರ ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀನಿ ಅಂತ ನೀವು ತಿರ್ಗಾ ತಪ್ಪು ಮಾಡೋದಲ್ಲ. ಲೈಕ್ ಸಮರ್ಪಣೆ ಭಾವನೆ ಇರಲಿ ದೇವ್ರ ಮೇಲೆ ಅಂತ ಹೇಳ್ತೀನಿ. ನೀವು ದೇವ್ರನ್ನ ನಂಬ್ತಿರೋ ಇಲ್ವೋ ಐ ಡೋಂಟ್ ನೋ, ನಂಬಿ ಬಿಡಿ. ಲೈಕ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದು ಮುಂಚೆನೇ ಡಿಸೈಡ್ ಆಗಿರಲ್ಲ ಅಂತ ನಾನು ಒಂದು ವಿಷಯನ ಹೇಳ್ತೀನಿ. ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರ ಅದನ್ನು. ಇದನ್ನು ನೆನ್ಪಿಟ್ಕೊಳ್ಳಿ. ಕೆಲವ್ರು ಹೇಳ್ತಾರೆ ಡೆಸ್ಟಿನಿ ಆಲ್ರೆಡಿ ಡಿಸೈಡ್ ಆಗಿರುತ್ತೆ, ಆ ಥರ ಏನೂ ಇರಲ್ಲ. ಸೊ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.